ಕಾಂಗ್ರೆಸ್ ಸರ್ಕಾರದಲ್ಲಿ ಮುಗಿಯದ ಸಚಿವ ಸಂಪುಟ ಸರ್ಕಸ್. ಕೂಲಿ ಕೇಳೋದು ತಪ್ಪಲ್ಲ, ನನಗೆ ಮಂತ್ರಿ ಸ್ಥಾನ ನೀಡಬೇಕು. ಬೆಂಗಳೂರಿನಲ್ಲಿ ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಹೇಳಿಕೆ ಇದೆ. 2019ರಲ್ಲಿ ಬಿಜೆಪಿಯಿಂದ ಆಫರ್ ಬಂದರೂ ಕಾಂಗ್ರೆಸ್ನಲ್ಲೇ ಇದ್ದೆ. ಹೈಕಮಾಂಡ್ ನಾಯಕರಿಂದ ನನಗೆ ಸಕಾರಾತ್ಮಕ ಸ್ಪಂದನೆ ಸಿಕ್ಕಿದೆ. 2ನೇ ಪಟ್ಟಿಯಲ್ಲಿ ಮಂತ್ರಿ ಸ್ಥಾನ ಸಿಗುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ನಾರಾಯಣಸ್ವಾಮಿ. ಖಂಡಿತ ವಿಶ್ವಾಸ ಇದೆ. ಯಾಕೆಂದರೆ ಈಗಾಗಲೇ ಕೂಡ 3 ಜಿಲ್ಲೆಗಳಲ್ಲಿ ಕೂಡ ನೀಡಬೇಕು ಅಂತೇಳಿ ಅನೇಕ ಮುಖಂಡರು, ಹಿರಿಯರು ಮತ್ತು ಸಮಾಜದ ಹಿರಿಯರು, ಪಕ್ಷದ ಕಾರ್ಯಕರ್ತರು, ಮುಖಂಡರುಗಳು ಎಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಹಾಗೆಯೇ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಕೂಡ ನನ್ನನ್ನು ಮಂತ್ರಿ ಮಾಡಬೇಕು ಒಕ್ಕರಲಿಂದ ಮನವಿಯನ್ನು ಮಾಡಿದ್ದಾರೆ. ಹೈಕಮಾಂಡಿಂದ ಕೂಡ ಸಕಾರಾತ್ಮಕವಾದ ಒಂದು ಸ್ಪಂದನೆ ಸಿಕ್ಕಿದೆ. ಇವತ್ತು ಹೋಗಿರ್ತಕ್ಕಂಥದ್ದು ಗೌರವಾನ್ವಿತ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಅಭಿನಂದನೆ ಸಲ್ಲಿಸಿಕ್ಕೆ ಹೋಗಿದ್ದಾರೆ ಎಂದು ನಮ್ಮ ಮಾಹಿತಿ. ಏನಿದ್ರು ಕೂಡ 18ರ ನಂತರ ಮತ್ತು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಣ್ಣವರು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ನಮ್ಮ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಪರಮೇಶ್ವರ್ಜಿಯವರು, ಇವರೆಲ್ಲರೂ ಕೂಡಿ ಒಮ್ಮೆ ತೀರ್ಮಾನ ಮಾಡ್ತಾರೆ 2ನೇ ಪಟ್ಟಿಯನ್ನು. ಹಂಗಾಗಿ ನನಗನ್ಸುತ್ತೆ ಇವತ್ತೇನು ಫೈನಲ್ ಆಗೋದಿಲ್ಲ. ಅವ್ರು ಡೆಲ್ಲಿಗೆ ಹೋಗಿರ್ತಕ್ಕಂಥದ್ದು ಅಭಿನಂದನೆ ಸಲ್ಲಿಸಲಿಕ್ಕೆ ನನಗೆ ಬರ್ತಕ್ಕಂಥ ಮಾಹಿತಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೂ ಸಿಎಂ ಸ್ಥಾನಕ್ಕೂ ಸಂಬಂಧ ಇಲ್ಲ. ಅಹಿಂದ ಸಂಘಟನೆ ಬಲಪಡಿಸೋದಕ್ಕೆ ಕೆಲಸ ಮಾಡ್ತೀನಿ ಅಂತ ಬೆಂಗಳೂರಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಡಿಕೆಶಿ ನೇತೃತ್ವದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಅಂತ ಅವರಿಗೆ ಅಧಿಕಾರ, ಯಾರು ಪಕ್ಷಕ್ಕೆ ದುಡಿತಾರೆ ಅವರಿಗೆ ಅಧಿಕಾರ ಸಿಗಲೇಬೇಕು. ನಮಗೆ ಪಕ್ಷ ಅಧಿಕಾರಕ್ಕೆ ಬರೋದು ಮುಖ್ಯ, ಸಿಎಂ ಆಮೇಲೆ ಅಂದಿದ್ದಾರೆ ಜಾರಕಿಹೊಳಿ. ದುಡಿದ್ರೆ ಕೂಲಿ ಸಿಕ್ಕೇ ಸಿಗ್ತೈತೆ, ಯಾರೂ ಇಲ್ಲ ನಂಗಿಲ್ಲ. ಅದ್ರ ತಕ್ಕ ದುಡಿದ್ರೆ ಮತ್ತೆ ಕೂಲಿ ಸಿಕ್ಕೇ ಸಿಗ್ತೈತೆ. ಅವ್ರ ನೇತೃತ್ವದಲ್ಲಿ ಮತ್ತೆ 2ನೇ ಅವಧಿಗೆ ಬರೋದಾದರೆ ಈಗ ಕೊಟ್ಟರಲ್ಲ, ಅವ್ರಿಗೆ ಅಧಿಕಾರ ಕೊಟ್ಟರು, ಎದಕ್ಕೆ ಕೊಟ್ಟರೆ ಪಕ್ಷಕ್ಕೆ ಕೆಲಸ ಮಾಡುತ್ತೆ ಕೊಟ್ಟಿದ್ರು ಅವರು. ಈಗ ಮತ್ತೆ ಮಾಡಿದ್ರೆ ಮತ್ತೆ ಸಿಕ್ಕೇ ಸಿಗ್ತೈತೆ, ಸಿಗೋಲ್ಲ ಅಂತೇನಿಲ್ಲ. ಹೇಳಿದಿಲ್ಲ, ದುಡಿಯೋಂಗಿದ್ರೆ ಆ ಥರ ಅವ್ರ ಶ್ರೇಯಸ್ ಸಿಗಲೇಬೇಕಂತ ತಿಳಿದ್ವಿ ನಾವು. ಯಾರು ದುಡಿತಾರೆ ಅವ್ರ ಶ್ರೇಯಸ್ ಸಿಗಲೇಬೇಕು. ನಮಗೆ ಪಕ್ಷ ಅಧಿಕಾರ ಬರೋದು ಮುಖ್ಯ, ಮುಖ್ಯಮಂತ್ರಿ ಆಮ್ಯಾಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.